ಇನ್ನು ಬಳ್ಳಾರಿಯ ಸ್ಥಿತಿಗತಿಗಳೇನು? ಗ್ಯಾಸ್ ಸಿಲಿಂಡರ್ಗೋಸ್ಕರ ಒಂದು ಲೆಕ್ಕದಲ್ಲಿ ಏನು ಅಂದರೆ ಗಲಾಟೆಗಳೇ ನಡೀತಾ ಇವೆ. ಬೇರೆ ಕಡೆಗೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಏನಾದರೂ ಆಟೋ ಚಾಲಕರು ಪಾಪ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಓಡಿಸೋಕ್ಕಾಗ್ತಾ ಇಲ್ಲ ಅಂಥ ಸ್ಥಿತಿ. ಕೆಲವೊಂದು ಕಡೆಗೆ ಈ ಬಂಕ್ಗಳನ್ನೇ ಮಾಲೀಕರು ಬಂದ್ ಮಾಡಿಟ್ಟಿದ್ದಾರೆ. LPG CNG ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ನಮ್ಮ ಗತಿ ಏನು ಅಂತ ಕೇಳ್ತಾ ಇದ್ದಾರೆ ಆಟೋ ಚಾಲಕರು. ರೇಟ್ ಜಾಸ್ತಿ ಕೊಡ್ತೀವಪ್ಪ ಅಂತಂದರೂ ಕೂಡ ಸಿಗ್ತಾ ಇಲ್ಲ. ಇದು ಏನಾದರೂ ಒಂದು ತಕ್ಷಣ ವ್ಯವಸ್ಥೆ ಮಾಡಬೇಕು, ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಅಂತಾರೆ ಆಟೋ ಚಾಲಕರು. ನಮ್ಮ ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇದೀಗ ಭಾರತದ ಮೇಲೆ ಕೂಡ ಸಾಕಷ್ಟು ಬಿಸಿಯನ್ನು ತಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ LPG ಗ್ಯಾಸ್ನ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಆಟೋ LPG ಗ್ಯಾಸ್ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ನಾನಿದೀಗ ಒಂದು ಆಟೋ LPG ಬಂಕ್ನ ಮುಂಭಾಗದಲ್ಲಿ ತಾವು ಗಮನಿಸ್ಬೋದು, ನೋ ಸ್ಟಾಕ್ ಬೋರ್ಡನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಅಂದರೆ LPGನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಪ್ರತಿನಿತ್ಯ ಇಲ್ಲಿ 1000ಕ್ಕೂ ಹೆಚ್ಚು ಆಟೋಗಳು LPGನ ಹಾಕಿಸ್ಕೊಂಡು ನಿತ್ಯದ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ರು. ಆದರೆ ಇದೀಗ ಆಟೋಗಳು ಕೂಡ ಸಾಲಾಗಿ ನಿಂತಿರೋದು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಇವರೆಲ್ಲೂ ಕೂಡ LPGನ ಹಾಕಿಸುವ ನಿಟ್ಟಿನಲ್ಲಿ ಬಂಕಿಗೆ ಬಂದಿರುವಂಥದ್ದು. ಆದರೆ ನೋ ಸ್ಟಾಕ್ ಬೋರ್ಡ್ ನೋಡಿ ಹೀಗೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ನಿಂತಿರುವಂಥದ್ದು. ಹೀಗಾಗಿ ಆಟೋ ಚಾಲಕರು ಕೂಡ ನಾವು ಕಂತುಗಳ ಮೇಲೆ ಸಾಲ ಮಾಡಿ ಆಟೋಗಳನ್ನು ತಂದಿರ್ತೇವೆ, ಈ ರೀತಿಯಾಗಿರ್ತಕ್ಕಂಥ ನೋ ಸ್ಟಾಕ್ ಬೋರ್ಡ್ ಹಾಕಿದಾಗ ನಾವು ಕೆಲಸ ಮಾಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಜೊತೆಗೆ LPGಯ ಗ್ಯಾಸ್ನ ರೇಟ್ ಕೂಡ ದಿನದಿಂದಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋ ಕೂಡ ಗಮನಿಸ್ತಾ ಇರ್ಬೋದು. ಆಟೋ ಚಾಲಕರು ಎಲ್ಲರೂ ಕೂಡ ಇಲ್ಲಿ ಆಟೋ LPGಯ ಬಂಕ್ನಲ್ಲಿ ಮುಂಭಾಗದಲ್ಲಿ ತಾವು ಎಲ್ಲರೂ ನಿಂತ್ಕೊಂಡು ಗಮನಿಸ್ತಾ ಇದ್ದೀರಾ. ಅಂದರೆ ಇಲ್ಲಿ ಕೂಡ ಬರ್ತಾ ಇದ್ದಾರೆ ಇದ್ದಿನಂತೆ ಬಂದು ಇಲ್ಲಿ ಕೇಳುವಂಥ ಪ್ರಯತ್ನ ಕೂಡ ಮಾಡಿದರೆ ಇಲ್ಲಿ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಿರುವಂಥದ್ದು. ಈಗ ನಾನು ಇಲ್ಲಿ ಕೆಲಸ ಮಾಡೋರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ನೋ ಸ್ಟಾಕ್ ಬೋರ್ಡ್ಗಳನ್ನ ಹಾಕಿರುವಂಥದ್ದು, ನಿತ್ಯ ನೂರಾರು ಸಾವಿರಾರು ಆಟೋಗಳು ಬರ್ತಾ ಇದ್ವು, ಏನು ಸಮಸ್ಯೆ ಆಗ್ತಾ ಇರುವಂಥದ್ದು ಸರ್? ಇದೆ ಸರ್, ಮೈನ್ ಇದ್ರದ್ದೇ ಸಪ್ಲೈ ಗ್ಯಾಸ್ದೇ ಸರ್. ಈಗ ಇದ್ರದ್ದೇ ಸಮಸ್ಯೆ ಸರ್ ಪ್ರಾಬ್ಲಮ್. ಯಾಕಂದರೆ ಭಾಳ ಜನ ಬಾಡಿಗೆಗೆ ಆಟೋ ಹೋಗ್ತಾರೆ, ಅವ್ರು ಬಾಡಿಗೆ ಕಟ್ಟಬೇಕು ಮತ್ತು ಗ್ಯಾಸನ್ನು ನೋಡ್ಕೋಬೇಕು, ಅವ್ರ ಮನೇದು ನೋಡ್ಕೋಬೇಕು. ಹಂಗಾಗಿ ಪಾಪ ಭಾಳ ಜನ ಇಲ್ಲಿ ಬಂದು ಕೇಳಿ ಹೋಗ್ತಿರ್ತಾರೆ ಸರ್. ಅವ್ರು ಮನೆ ನಡೆಸ್ಬೇಕು, ಮತ್ತು ಹೊರಗಡೆ ಲೋನ್ಗಿನ್ ತೊಗೊಂಡಿರ್ತಾರೆ, ಅವೆಲ್ಲ ಕಟ್ಟಬೇಕು ಮಾಡಬೇಕು. ಅದೇ ಬಂದು ಭಾಳ ಜನ ಬಂದು ಕೇಳಿ ಹೋಗ್ತಿರ್ತಾರೆ ಸರ್. ಇಲ್ಲಿ ಹಿಂಗೆ ಯಾವಾಗ ಬರ್ತಾ ಇದೆ ಯಾವಾಗ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಅದು ಯಾವಾಗಿಂದ ಖಾಲಿ ಆಯ್ತದು? ಎಷ್ಟು ಆಟೋಗಳು ದಿನನಿತ್ಯ ಬರ್ತಾ ಇದ್ವಿ ಇಲ್ಲಿ ಅಂತ? ಇದು ಬೆಳಗ್ಗೆ 11ವರೆಗೆ ಹಂಗೆ ಖಾಲಿ ಆಗಿದೆ ಸರ್. ಬೆಳಗ್ಗೆ 11ವರೆಗೆ ಖಾಲಿ ಆಗಿದೆ. ಭಾಳ ಜನ ಒಂದು 50-60 ಆಟೋಗಳು ಬಂದೋಗಿದ್ದಾವೆ ಸರ್. ಬರೀ ಅಂದರೆ ತೊಳ್ಕೊಂಬಂದ್ರೆ MT ಆಟೋಗಳು ಒಂದು 30-40 ಬಂದೋಗಿದ್ದಾವೆ ಸರ್ ಆಟೋಗಳು ಪಾಪ. ಈಗ ನಾನೀಗ ಆಟೋ ಚಾಲಕರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ನಿತ್ಯ ನೀವು ಆಟೋ ಓಡಿಸ್ಬೇಕಾದ್ರೆ LPG ಬೇಕೇ ಬೇಕು. ಈ ಸಮಯದಲ್ಲಿ ನೋ ಸ್ಟಾಕ್ ಅಂತಿದೆ, LPG ಎಲ್ಲೂ ಸಿಗ್ತಾ ಇಲ್ಲ. ಈಗ ನಿಮಗೆ ಮುಂದಿನ ಮಾರ್ಗ ಹೇಗೆ, ಏನೆಲ್ಲ ಸಮಸ್ಯೆ ಆಗುತ್ತೆ ತಮಗೆ ಅಂತ? ಅವರೇ ಇದು ಮಾಡಬೇಕು, ಕೊಡಬೇಕು ಸರ್. ಅವರು ಸ್ಟಾಕ್ ತರಿಸ್ಬೇಕು, ನಮಗೆ ಆಗಿಸ್ಬೇಕು. ಅದ್ರ ಜೀವನ ನಡ್ತಿತ್ತು ನಮ್ಮದು. ಇಲ್ಲ ಅಂದರೆ ಇಲ್ಲ ಸ್ಟಾಪ್ ಆಗಿಬಿಡ್ತಿತ್ತು. ಅದೇ ನಾವು ಸಾಲ ಮಾಡಿ ಇದು ಆಟೋಗಳು ತೊಗೊಂಡಿರ್ತೀವಿ, ಮನೆ ಬಾಡಿಗೆ ಕಟ್ಟಬೇಕು, ಜೀವನ ನಡೆಸಬೇಕು, ಮನೆ ಸಂಸಾರ ನಡೆಸಬೇಕು, ಎಲ್ಲ ಆಯ್ತು ನಮ್ಮದು. ನಾವು ಹೆಂಗೆ ಮಾಡಬೇಕು? ಇವಾಗ ಅಷ್ಟು ತೊಂದರೆ ಐತೆ ನಮಗೆ. ಇವಾಗ ಗ್ಯಾಸ್ ಇಲ್ಲ ಅಂದರೆ ಮನೆ ಮುಂದೆ ಆಟೋ ನಿಲ್ಲಿಸ್ಕೊಂಡು ಕೂಲಿ ಕೆಲಸಕ್ಕೆ ಹೋಗ್ಬೇಕು. ನಾವು ಎಲ್ಲರೂ ಬಾಡಿಗೆ ಕಟ್ಟಬೇಕು. ದಿವಸ 200 ರೂಪಾಯಿ, ಸಾಯಂಕಾಲ ಆಗಿದ್ದರೆ 200 ರೂಪಾಯಿ ಕಟ್ಟಬೇಕು. ಹೊಸ ಗಾಡಿ ಅಂದರೆ 300 ರೂಪಾಯಿ ಬಾಡಿಗೆ ಕಟ್ಟಬೇಕು, ಅವ್ರ ಕಂತು ಕಟ್ಟಬೇಕು. ಎಲ್ಲ ಸಮಸ್ಯೆ ಆಯ್ತು ನಮಗೆ. ಇವಾಗ LPGನೇ ನೋ ಸ್ಟಾಕ್ ಇರುವಂಥದ್ದು, ಸಾಲ ಮಾಡಿ ಆಟೋ ತೆಗೆದುಕೊಂಡಿದ್ವಿ. ಇದೇ ರೀತಿ ಮುಂದುವರೆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು LPG ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಗ್ರಹನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್, WKTV9 ಬಳ್ಳಾರಿ.